ಇದನ್ನ ಮೊದಲೇ ಯಾಕೆ ಹೇಳಲಿಲ್ವಂತೆ? ಸೈಟ್ ಕೊಡ್ಬೇಕಾದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದವರು ನಮ್ಮ ಜೀವನದಲ್ಲಿ ಯಾಕೆ ಆಟಾಡ್ತಿದ್ರು ಅಂತ ಕೇಳಬೇಕಿತ್ತು. ಇಲ್ಲಿ ಮಾತಾಡೋದು ತುಂಬ ಸುಲಭ ಜಾನಿ ಅವರೇ, ಆದ್ರೆ ಅವ್ರ ಎದುರಿಗೆ ಮಾತಾಡೋದಿತ್ತಲ್ಲ ಅದು ತುಂಬ ಕಷ್ಟ. ಯಾರೋ ಮಾರದ ಸೈಟನ್ನು ತಕಂಕಿಂತ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡ್ತೀನಿ. ನೀವು ಅವ್ರ ಪರವಾಗಿ ಮಾತಾಡ್ತಿರಲ್ರಿ. ಸಾಮಾನ್ಯ ಜನರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡ್ಬೇಕಾದ್ರೆ ನೀವೇ ತಾನೇ. ಅದಕ್ಕೆ ನಮ್ಮ ಪ್ರೊಟೆಕ್ಷನಲ್ಲೇ ಅವ್ರ ಮನೇನ ಹೊಡೆದಾಕ್ತಿರ್ಬೋದು. ಹೆಂಗಾರು ಮಾಡಿ ನಮ್ಮ ಮಟ್ಟಿ ಹೊಡೆಯೋದನ್ನ ತಪ್ಪಿಸ್ಬಿಡಿ. ನೀವು ಕೇಳಿದಷ್ಟು ಬೀಡಕ್ಕೆ ಕೊಡ್ತೀನಿ. ಎಂತ ಮರ್ರೆ, ಬೀಡ ಇಲ್ಲದೆ ನಾ ಕೆಲಸವೇ ಮಾಡೋದಿಲ್ಲ ಅಂದೇಳಿ ಅನ್ಕೊಂಡಿರ್ಯಾ? ಹಂಗಾರೆ ನಮ್ ಕೆಲಸ ಮಾಡ್ಕೊಟ್ಬಿಡಿ, ನಿಮ್ಗೆ ಒಬ್ಬಿಟ್ಟು ಊಟ ಹಾಕ್ತೀನಿ. ನನ್ನ ಪ್ರಯತ್ನ ನಾನು ಮಾಡ್ತೆ ಪುಟ್ಪಲ್ಲಿ ಅವ್ರೆ, ಉಳಿದದ್ದೆಲ್ಲ ಆ ಬೊಬ್ಬರಿಂಗ್ ಬಿಟ್ಟದ್ದು. ಹಿಂಗಂದು ಅಂದನೆ ನಾವಿನ್ನೂ ಉದ್ಧಾರ ಆಗಿಲ್ಲ. ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತೀರಾ, ಮತ ಹಾಕೋ ದೇವ್ರ ಮನೆನೇ ಹೊಡಿತೀರಾ. ನಮ್ಮ ಹತ್ರ ಟ್ಯಾಕ್ಸ್ ಕಟ್ಟಿಸ್ಕೊಳ್ಳುವಾಗ ಇವರೆಲ್ಲ ಎಲ್ರಿ ಹೋಗಿದ್ರು? ಮನೆ ಒಡೆದಾಳೋ ಮನೆ ಹಾಳು ಸರ್ಕಾರ. ಇದು ದೊಡ್ಡವ್ರ ದುಡ್ಡಿಗೆ ಬಾಲ ಮುದ್ರಕೊಂಡಿದ್ದು ಬಡವ್ರ ಮನೆ ಮೇಲೆ ಸರ್ವಾಧಿಕಾರ ತೋರಿಸುತ್ತೆ. ಇವ್ರು ಉದ್ಧಾರ ಆಗಲ್ಲ. ಜಾನಿ ಅವರೇ, ಇಷ್ಟೊಂದು ಎಮೋಷನಲ್ ಆಗಿಬಿಡಿ ಮೇಲೆ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಎಮೋಷನಲ್ ಆಗದೆ ಇನ್ನೇನ್ರಿ ಮಾಡ್ಲಿ? ಪುಟ್ಟಮಲ್ಲಿ ಅವ್ರು ನೋಡಿ ಒಂದೇ ಕಣ್ಣಲ್ಲಿ ಅಳ್ತಿದ್ದಾರೆ. ಅವ್ರ ಕಣ್ಣೀರನ್ನ ಒರೆಸ್ಬೇಕಾದ್ದು ನನ್ನ ಕರ್ತವ್ಯ, ಅಂದ್ರೆ ಗೌಡ್ರ ಕರ್ತವ್ಯ. ನಾನು ಸುಮ್ಮನೆ ಇರಲ್ಲ, ಇದಕ್ಕೇನಾದ್ರೂ ಒಂದು ಗತಿ ಕಾಣಿಸ್ತೀನಿ. ಬಜರಂಗಿ ಇನ್ಸ್ಪೆಕ್ಟ್ರೆ, ಈಗ ಯಾರು ಮಾಡವಂದರಿ? ಗೌಡ್ರೆ, ನೀವು ಜಾನಿ ಅವ್ರ ಕಣಂಗೆ ರೊಚ್ಚಿಗೆ ಎದ್ರೆ ಬೀದಿಗೆ ಬತ್ರಿ. ಇಂಥ ಟೈಮಲ್ಲಿ ಒಂದು ಸ್ವಲ್ಪ ಸಮಾಧಾನದಿಂದ ಇರ್ಕ. ನಾನು ಎಲ್ಲ ಬದಿ ವಿಚಾರಿಸ್ಕೊಂಡು ಬತ್ತೆ, ತಾಳ್ಮೆಯಿಂದಿರಿ ಬತ್ತೆ. ಶಂಕರೇಶ್ವರ, ಯಾಕಪ್ಪ ನನ್ನ ಬಳ್ಳಿ ಈ ಥರ ಆಟ ಆಡ್ತಾ ಇದೆ? ಪಾವಣ್ಣ, ನೀವ್ ಯಾರು ಯೋಚನೆ ಮಾಡ್ಬೇಡಿ. ಅತ್ಯವ 3 ಹೊತ್ತೈ ಒಳವ್ರೆ, ಅದನ್ನ ಮಾಡಿದ್ರೆ ನಮ್ಮ ಹೊಟ್ಟಿ ಯಾರು ಕಡುವಲ್ವಂತೆ. ಈ ಟೈಮಲ್ಲಿ ಕಾಮಿಡಿ ಬೇಕಾ? ನನ್ ಕಾಮಿಡಿ ಮಾಡ್ತಾ ಇಲ್ಲ, ನನ್ ಮಾತನ್ನ ಕೇಳಿ, ನಿಮ್ಗೆ ಒಳ್ಳೇದಾಯ್ತದೆ. ತೊಂದರೆ ಇಲ್ಲ ಕಮ್ಮಿ, ರಾಜ್ ಕಾಲುವೆಲ್ ಬೀಳಕ್ಕಿಂತ ನಿನ್ನ ರಥದಲ್ಲೇ ಬೀಳ. ಅನಾಥ ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ, ಅಣ್ಣನೂ ಪುಟ್ಟಕ್ಕ ಪುಟ್ಟಕ್ಕ ಪುಟ್ಟಕ್ಕ, ನನಗೆಲ್ಲ ವಿಷಯ ಗೊತ್ತಾಯ್ತು. ನಿಮಗೆ ಅನ್ಯಾಯ ಮಾಡಿದವರು ಖಂಡಿತ ಉದ್ಧಾರ ಆಗೋದಿಲ್ಲ. ಈ ಮನೆಯನ್ನು ಒಡೆಯುವುದು ಒಂದೇ, ದೇವಸ್ಥಾನವನ್ನು ಒಡೆಯುವುದು ಒಂದೇ. ಸಮಾಧಾನ ಮಾಡ್ಕೊಳ್ಳೋ ರಾಕಿ, ಅವರು ತಮ್ಮ ಸ್ವಾರ್ಥಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ. ಅದಕ್ಕೆ ತಾನೇ ದೇವರು ಏನು ಗೊತ್ತಿಲ್ಲದೆ ಇರೋ ತರ ಗರ್ಭಗುಡಿಯಲ್ಲಿ ಕೂತಿರೋದು. ಗರ್ಭಗುಡಿಯಲ್ಲಿರುವ ದೇವರನ್ನು ನಾನು ನಂಬುವುದಿಲ್ಲ. ನಮ್ಮ ಬೋಳ್ಮಂಡೆ, ನನ್ನ ಪಾಲಿನ ದೇವರು ಪುಟ್ಟಕ್ಕ. ಇವರ ಕೈ ತುತ್ತು ತಿಂದು ಈ ಮಟ್ಟಕ್ಕೆ ಬೆಳೆದವನು ನಾನು. ಒಂದು ತುತ್ತು ತಿಂದು ಈ ಮಟ್ಟಿಗೆ ಬೆಳೆದ್ಬಿಟ್ಯಾ? ಅಡಬ್ಬೆ, ನನ್ನ ತಾಯಿಯ ಕೈ ತುತ್ತಿನ ಬಗ್ಗೆ ಏನಾದರೂ ಅಪಹಾಸ್ಯ ಮಾಡಿದಕ್ಕೆ ನೀನು ಇನ್ನೂ ಹೀಗಿರೋದು, ನಿನ್ನ ತಲೆಯಲ್ಲಿ 4 ಕೂದಲು ಬೆಳೆಯದಿರುವುದು. ಹಣೆಯಲ್ಲಿ ಏನ್ ಬರ್ದಿರುತ್ತೋ ಅದೇ ನಡೆಯೋದು. ನೀವು ಪೂಲಾಗಿರಿ. ಪುಟ್ಟಕ್ಕ, ಅದು ಪೂಲಲ್ಲ, ಕೂಲ್. ಹಿಡಿದ್ರಿ ಚಾಡ. ಹೇಗೆ ಕೂಲ್ ಆಗಿರೋದು ಪುಟ್ಟಕ್ಕ? ನೀವೇ ಇಲ್ಲ ಮೇಲೆ ನನಗೆ ಕೂಲ್ ಮಾಡುವವರು ಯಾರು? ಕೈ ತುತ್ತು ತಿನ್ನಿಸುವವರು ಯಾರು? ನೀವೇನು ಯೋಚನೆ ಮಾಡಬೇಡಿ, ನಿಮ್ಮಂತ ಒಳ್ಳೆಯವ್ರಿಗೆ ಒಳ್ಳೇದೇ ಆಯ್ತದೆ. ಒಳ್ಳೇದಾದ್ರೆ ಒಳ್ಳೇದು, ಇಲ್ಲಾದ್ರೆ ಈ ರಾಕಿ ರೈ ಆಗಿರುವುದಿಲ್ಲ. ಅವನ ಇನ್ನೊಂದು ಮುಖ ನೋಡ್ಬೇಕಾಗುತ್ತೆ. ಎಂತದಡಬ್ಬೆ? ಇನ್ನೊಂದು ಮುಖ ಅಂದ್ಯಲ್ಲ, ಅದು ಎಲ್ಲಿದೆ ಅಂತ ಹುಡುಕ್ತಾ ಇದೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೇ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಅಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.